ಅಕ್ಕ ಅದು ಚೇಳು ಏಡಿ ಅಲ್ಲ. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕಷ್ಟೇ. ಜಾಗ 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 ಅಂಕಲ್ ಎತ್ ಬಂದಿದ್ದಾರೆ ಗುರು. ಅಷ್ಟು ಈಸಿ ಇಲ್ಲ ಟ್ರೆಕ್ಕಿಂಗು. ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಜನ ಎತ್ತೋದು ಮಾತ್ರ. ನೋಡಿ ಚಪ್ಪಲ್ ತಗೊಬಂದಿಲ್ಲ ಹಾಕವ್ರೆ. ತುಂಬ ಜನ ಫಸ್ಟ್ ಟೈಮ್ ಬರ್ತಿದ್ದೀರಾ, ಬಂದಿದ್ದೀರಾ. ನಾವಿನ್ನೂ ಅರ್ಧ ಬಿಟ್ಟರೆ ಕೂಡ ಹತ್ತಿಲ್ಲ, ಇನ್ನೂ ಕೂಡ ಅರ್ಧ ಮೇಲ್ಗಡೆ ಹೋಗ್ಬೇಕು. ಹೆಂಗ ಅನಿಸ್ತದೆ? ತಂಪು ತಂಪು ಕೂಲ್ ಕೂಲ್ ಗಾಯ್ಸ್. ಎಷ್ಟು ತಣ್ಣಗಿದೆ ಗೊತ್ತಾ ನೀರು ಮಾತ್ರ, ಕೆಸರು ಬಟ್ ಆದ್ರೂ ಕೂಡ ಫುಲ್ ಕೋಲ್ಡ್ ಇದೆ ಗಾಯ್ಸ್. ಎಷ್ಟು ಕೋಲ್ಡ್ ಇದೆ ಗೊತ್ತಾ ನೀರು ಮಾತ್ರ ಗಾಯ್ಸ್. ನೀವು ಇಲ್ಲಿ ಇಷ್ಟು ಬೇಗ ಹೋಗ್ತೀರೋ ಅನ್ನೋದು ಲೆಕ್ಕ ಆಗಲ್ಲ. ಮೇಲ್ಗಡೆ ಒಂದು 20 ಮೀಟರ್ ಪ್ಲೇಸ್ ಇದೆಯಲ್ಲ, ಇದಕ್ಕೆ ಗೈಸ್ ನೋಡಿ ಫೈನಲಿ ನಾವು ಬಂದಿದ್ದೀವಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋ ಪಾಯಿಂಟಿಗೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇನ್ ಟ್ರೆಕ್ಕಿಂಗು. ಈ ಕಡೆ ಬಾ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಲೋ ದೇವಿರಮ್ಮ ಬೆಟ್ಟ ಎಪಿಸೋಡ್ 2ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇನ್ನೂ ಸಹ ಯಾರು ಚಲೋ ದೇವಿರಮ್ಮ ಬೆಟ್ಟ ಎಪಿಸೋಡ್ 1 ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮೊದಲು ಹೋಗಿ ನೋಡಿ. ಈ ಕಡೆಯಿಂದ ಹೋಗ್ತಾವನೆ ಎಲ್ಲಿದೆಯಪ್ಪ? ಓ ಸಮಾಧಾನ ಸಮಾಧಾನ. 6 ಇಂಚಿಗೆ ಆಗಿದ್ದಾವೆ. ತುಂಬಾ ಜಾಗ್ರತೆ ಇಲ್ಲಿ ನೋಡ್ರೆ ಕಷ್ಟನೇ. ಚೇಳು ನೋಡಿ ಸಾಯಿಸ್ಬಿಟ್ಟವ್ರೆ. ಸಡಿ ಹಾಕಿ ಅಕ್ಕ ಅದು ಚೇಳು ಏಡಿ ಅಲ್ಲ, ಹಾಕ್ಬಿಡಿ ಸೈಡಿಗೆ. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕಷ್ಟೇ. ಇಷ್ಟು ಒಳ್ಳೆ ಮುಚ್ಕೋತದೆ ಗುರು, ಕವರ್ಡ್ ಆಗ್ತಿದೆ, ಸಕ್ಕತ್ತ ಕಾಣಿಸ್ತದೆ ಮಾತ್ರ. ಈ ಸಲ 9 ಗಂಟೆಗೆ ಸ್ಟಾರ್ಟ್ ಮಾಡಿ ಇಷ್ಟೊಂದು ಜನ ಇದ್ದಾರೆ ಅಷ್ಟೇ. ಮೋಹನ್ ಅಷ್ಟು ಈಸಿ ಇಲ್ಲ ಟ್ರೆಕ್ಕಿಂಗು. ಯಾವ ಥರ ಕಾಣಿಸ್ತದೆ ಗೊತ್ತಾ? ಅಷ್ಟೇ ಅಲ್ಲ, ಇದಿನ್ನೂ ಅರ್ಧ ಇಲ್ಲಿಗೆ, ಇನ್ನೂ ಅರ್ಧ ಮೇಲಿದೆ. ಇಲ್ಲಿಗೆ ಹೋಗಿ ಇನ್ನು ಮೇಲೆ ಹೋಗ್ಬೇಕು ನಾವು. ಇದು ಮಗ ಇದೆ ಈಗ ಟ್ರೆಕ್ಕಿಂಗ್ ಒಳ್ಳೆ. ಜಸ್ಟ್ ಮಿಸ್ ಆದರೆ ಕೆಳಗಡೆ ಹೋಗೋದೆ. ನೋಡಿ ಯಾವ ಥರ ಇದೆ ಅಂತೇಳಿ ಇಟ್ಕೋತೀವಲ್ಲ, ನೋಡಿ ಇಷ್ಟೇ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಹಾಗಾಗಿ ಹುಲ್ಲನ್ನ ಇಟ್ಕೊಬಿಡಿ. ಬಿಡಿ ಗೈಸ್, ಲಾಸ್ಟ್ ಟೈಮ್ ಇಲ್ಲೇ ವಿಡಿಯೋ ಮಾಡಿದ್ದೆ ನಾನು. ಏನಂತಂದರೆ ಮೌಂಟೇನ್ ಮೌಂಟೇನ್ ಮೌಂಟೇನ್. ವೆಲ್ಕಮ್ ಟು ಚಿಕ್ಕಮಗಳೂರು. ಗೈಸ್ ಮೌಂಟೇನ್ 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 ಮೌಂಟೇನ್. ವೆಲ್ಕಮ್ ಟು ಚಿಕ್ಕಮಗಳೂರು. ತುಂಬ ಜನ ಫಸ್ಟ್ ಟೈಮ್ ಬರ್ತಿದ್ದೀರಾ, ಬಂದಿದ್ದೀರಾ. ಸೊ ಸುಸ್ತಾಗ್ಬಿಡಿ, ಯಾರು ಕೂಡ ಆರಾಮಾಗುತ್ತೆ. ನಾವಿನ್ನೂ ಅರ್ಧ ಬಿಟ್ಟರೆ ಕೂಡ ಹತ್ತಿಲ್ಲ, ಇನ್ನೂ ಕೂಡ ಅರ್ಧ ಮೇಲ್ಗಡೆ ಹೋಗ್ಬೇಕು. ಯಾರು ಡ್ರೋನ್ ಬಿಟ್ಟವ್ರೆ ಮತ್ತೆ ಇಲ್ಲಿ. ಡ್ರೋನ್ ನಿಮಗೆ ಕಾಣಿಸ್ಲಿಕ್ಕಿಲ್ಲ, ತೋರ್ಸೋಣ ಅಂದರೆ. ಗಾಯ್ಸ್ ನಾವು ಬೆಟ್ಟಗೆ ಸ್ವಲ್ಪ ಅಷ್ಟು ಹತ್ತಿದ್ದೀವಿ, ಇನ್ನೂ ಸ್ವಲ್ಪ ದೂರ ಮೇಲ್ಗಡೆ ಇದೆ, ಇನ್ನೂ ಅರ್ಧ ಇದೆ. ಸೊ ನಾನು ಹತ್ತಿ ಮೇಲ್ಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬೇಗ ಹೋದವ್ರು ಫ್ರೀ, ಬೇಗ ಹೋದವ್ರು ಫ್ರೀ, ಫಸ್ಟ್ ಹೋದವ್ರು ಫ್ರೀ. ಫ್ರೀ ಏನಿದೆ, ಜ್ಯೂಸು ನೀರು ಕೊಡ್ತಾರೆ, ಅಷ್ಟು ಕುಡ್ಕೋಬೇಕು ಫ್ರೀ, ಅಷ್ಟೇನೇನಿಲ್ಲ. ದರ್ಶನ ಕೂಡ
ಗಾಯ್ಸ್ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಒಂದೇ ಒಂದು ವ್ಯೂ ಒಂದು ಚೂರು ಮಿಸ್ ಆಗ್ಬಿಟ್ರೆ ಕೆಳಗಡೆ ಹೋಗೋದೆ ಅಲ್ಲಿಗೆ. ಗಾಯ್ಸ್ ನೋಡಿ ಎಷ್ಟು ಕೆಸರಿದೆ ಅಂದ್ರೆ. ಕಾಡಲ್ಲೇ ಒಂದು ಸೊಪ್ಪು ಸಿಗ್ತದೆ, ಅದೇನಾ? ಮಾಡ್ತಿದ್ದೀನಣ್ಣ ಇವನಂತ ಅವಾಗ ಸೊಪ್ಪು ಕೇಳ್ತಾನ ಮರ್ರ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಇದೇನಾ? ಸಿಗ್ತಾ ಇದೆ ಇಲ್ಲಿ. ಹುಡುಗರು ಫುಲ್ ಜೋಶಲ್ಲಿ ಅವ್ರೆ, ಹೆಬ್ಬಾಳವರು. ತುಂಬಾ ತುಂಬಾ ಧನ್ಯವಾದಗಳು ಹಗ್ಗ ಕಟ್ಟಿದವರಿಗೆ. ಹಗ್ಗ ಕಟ್ಟೋರಿಗೆ ಅದು ಬಚ್ಚಾಗಿದೆ ನೋಡಿ ಇಲ್ಲಿ. ಗಾಯ್ಸ್ ಬಟ್ಟೆ ಎಲ್ಲ ಕೊಳೆ ಆಗ್ತದೆ ತಾಗಿದ್ರೆ. ಆಲ್ರೆಡಿ ತಾಗಿದೆ, ಹಿಡ್ಕೊಂಡ್ಲೇಬೇಕಷ್ಟೇ. ಹಗ್ಗ ಜಗ್ಗಿ ಬಿಡಿ ಸೆಲ್ಫಿ ವಿಡಿಯೋಗೆ ಹಾಯ್ ಮಾಡಿ. ಹೆಂಗ ಅನಿಸ್ತದೆ? ಜಾಲಿ ಜಾಲಿ ಎಲ್ಲ ಜಾಲಿ. ಹೆಬ್ಬಾಳ ಅಂತ ಕಳಸಾಪುರ ಬಂದವರು ಆಲ್ಮೋಸ್ಟ್ ಅವರೆಲ್ಲ ಕೆಳಗೆ ಇದ್ದಾರೆ. ಬಂದವರು ಸ್ವಲ್ಪ ಮೇಲೆ ನಾವೀಗ ಅರ್ಧಕ್ಕಿಂತ ಸ್ವಲ್ಪ ಮೇಲೆ ಅಷ್ಟೇ, ಜಾಸ್ತಿ ಏನು ಮೇಲೆ ಬಂದಿಲ್ಲ ನಾವು. ಇನ್ನೂ ಕೂಡ ಅರ್ಧ ಇದೆ. ತಂಪು ತಂಪು ಕೂಲ್ ಕೂಲ್. ಗಾಯ್ಸ್ ಎಷ್ಟು ತಣ್ಣಗಿದೆ ಗೊತ್ತಾ ನೀರು ಮಾತ್ರ, ಕೆಸರು. ಬಟ್ ಆದ್ರೂ ಕೂಡ ಫುಲ್ ಕೋಲ್ಡ್ ಇದೆ ಅಲ್ಲ. ಗಾಯ್ಸ್ ಎಷ್ಟು ಕೋಲ್ಡ್ ಇದೆ ಗೊತ್ತಾ ನೀರು ಮಾತ್ರ. ಸ್ವಲ್ಪ ಎನರ್ಜಿ ಬಂತು ಈಗ. ಸೊ ಲೆಟ್ಸ್ ಮೂವ್ ಆನ್. ಲೆಟ್ಸ್ ಅಗೇನ್ ಮೂವ್ ಆನ್. ಒಂದು ನಾಯಿ ಬಂದಿದೆ, ಕೂತ್ಕೊಂಡ್ಬಿಟ್ಟೆ ಫುಲ್ ಫೀಲಿಂಗ್ ಅಲ್ಲಿ. ಬನ್ನಿ ಬನ್ನಿ ಬ್ರೋ. ವಾಟ್ ಎ ಸ್ಟ್ರಗಲ್ ಯಾರ್. ಹಗ್ಗ ಸಿಕ್ಕಿದೆ, ಜಾಸ್ತಿ ಇಟ್ಕೋಬಾರಿ ಹಗ್ಗನ. ಎತ್ತ ನೀನು. ಇವನು ಒಳ್ಳೆ ನಾಚ್ಕೋತಾನಪ್ಪ ವಿಡಿಯೋಗೆ. ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನಾಚ್ಕೋತಾನೆ. ಪೊಲೀಸರು ತುಂಬ ಹೆಲ್ಪ್ ಮಾಡ್ತಾವ್ರೆ, ಥ್ಯಾಂಕ್ ಯು ಸರ್. ಅಬ್ಬಾ ಬಾ 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 ಬಾ. ವಿಜಯ್ ಲೆಫ್ಟಿಗೆ ಬಾ. ಗಾಯ್ಸ್ ಏನು ಕೋಲ್ಡ್ ಇದೆ ಅಂದರೆ ಮಾತ್ರ ಇಲ್ಲಿ ಮಿಸ್ಟ್. ಒಬ್ಬಾ ಬಾ 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 ನೋಡಿ ಗಾಯ್ಸ್ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಜನ ನೋಡಿ ಅಲ್ಲಿ ಫುಲ್ ಮಿಸ್ಟ್ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಸೊ ನಾವು ಲೆಫ್ಟ್ ಹೋಗೋಣ ಬನ್ನಿ. ಗಾಯ್ಸ್ ನೀವು ಇಲ್ಲಿ ಇಷ್ಟು ಬೇಗ ಹೋಗ್ತಿರೋ ಅನ್ನೋದು ಲೆಕ್ಕ ಆಗಲ್ಲ. ಮೇಲ್ಗಡೆ ಒಂದು 20 ಮೀಟ್ರ್ ಪ್ಲೇಸ್ ಇದೆಯಲ್ಲ ಕೆಳಗಿನ ಮೇಲೆ ಹೋಗ್ಲಿಕ್ಕೆ, ಅಲ್ಲಿರೋದು ನಿಜವಾದ ಸ್ಟ್ರಗಲ್. ಅಲ್ಲಂತೂ 1 ಅವರ್ ಬೇಕು ಗುರು ಮಾತ್ರ ಮೇಲ್ಗಡೆ ದರ್ಶನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ. ಬನ್ನಿ ಮೇಲೋಗಿ ಮತ್ತೆ ಸಿಗ್ತೀನಿ. ಅಣ್ಣ ಗಾಯ್ಸ್ ಇವರಿಗೆ ಸ್ನಾಕ್ಸ್ ತಗೋಬರೋಣ, ಜ್ಯೂಸ್ ಏನೋ ತಗೋಬರೋಣ ಅಂತಂದ್ರೆ ಜ್ಯೂಸ್ ಬೇಡ ಬಿಸ್ಕೆಟ್ ಬೇಕು ಓಕೆ ಆಯ್ತಪ್ಪ. ಬಿಸ್ಕೆಟ್ ತಗೋಯ್ತು ತಗೋಬರೋಣ ಅಂತಂದ್ರೆ ಸ್ಟಾರ್ಟಿಂಗು ಈಗ ದರ್ಶನ ಮಾಡಿದಾಗ ಏನೋ ತಿನ್ಬೇಡಿ, ಅಲಾಡ್ತಾ ಇದೆ. ಶೇಕ್ ಇಟ್ ಪುಷ್ಪಾವತಿ. ಹೋಗ್ಲಿಕ್ಕೆ ಅಲ್ಲ ಗುರು, ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕಷ್ಟೇ. ದಾರಿ ಇಟ್ಕೊಬಿಡಿ ಗಟ್ಟಿಗೆ, ಸಿಂಪಲ್ ಇಟ್ಬಿಡಿ ಸಾಕು. ಗೈಸ್ ರೋಪ್ ಇಟ್ಕೊಂಡು ಜಾಸ್ತಿ ಹತ್ತಿಕ್ಕೆ ಹೋಗ್ಬೇಡಿ, ಈ ಥರ ಸೈಡಿಂದ ಹತ್ತಿ. ನಿಮ್ಗೆ ಸಪೋರ್ಟ್ ಇಲ್ಲ ಅಂದಾಗ ಮಾತ್ರ ರೋಪ್ ಇಟ್ಕೊಂಡು ಹತ್ತಿ. ಗೈಸ್ ಎಲ್ಲ ಸ್ವಲ್ಪ ದೂರ ಮಾತ್ರ ಇದೆ. ನಾನು ಹೇಳ್ತಿರೋದು ನಿಮ್ಗೆ ಕೇಳಿಸೋದೆಲ್ಲ ಗೊತ್ತಿಲ್ಲ, ಯಾಕಂದರೆ ಗಾಳಿ ಕೂಡ ಅದೇ ಥರ ಸ್ಪೀಡಾಗಿ ಬರ್ತಾ ಇದೆ. ಇನ್ನು 10:30 ಟೈಮ್, ಈಗ 2 ಅವರ್ಸ್ ಆಗಿದೆ ನಾವು ಸ್ಟಾರ್ಟ್ ಮಾಡಿ ಹತ್ತಲಿಕ್ಕೆ. ಇಷ್ಟೊಂದು ಅವರ್ಸ್ ಏನು ಬೇಕಾಗಿಲ್ಲ, ಬಟ್ ಲೇಟ್ ಆಗ್ತಿಸಲ್ಲ. ಗೈಸ್
ಇದೊಂದು ಫಾಗು ಮುಚ್ಕೊಂಡಿದೆ ಮಾತ್ರ. ಕೆಳಗಡೆಯಿಂದ ಬರ್ತಿರೋ ಜನಗಳು ಯಾರು ಕೂಡ ಕಾಣಿಸ್ತಾ ಇಲ್ಲ. ಹತ್ತಿರದ್ರೆ ಮಾತ್ರ ಅಷ್ಟೇ ಕಾಣಿಸುತ್ತೆ ಜನಗಳು ನೋಡಿ. ನಾನಂತೂ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀನಿ, ಸ್ವಲ್ಪ ಅಷ್ಟೇ ಸುಸ್ತಾಗಿಲ್ಲ. ನೋಡಿ ಜನ ಹತ್ತವ್ರೆ. ಸೊ ಮೇಲೋಗಿ ಮತ್ತೆ ಸಿಗ್ತೀನಿ ನಾನು. ಇಲ್ಲೊಂದು ಒಳ್ಳೆ ಒಂದು ಕ್ಲಿಪ್ ನೋಡಿದೆ. ಯಾರೊಬ್ಬ ಪುಣ್ಯಾತ್ಮ ಅಪ್ಪು ಸರ್ ಫೋಟೋ ಇಟ್ಕೊಂಡು ಬರ್ತಾ ಇದ್ದಾನೆ. ಸೊ ತೋರಿಸ್ತೀನಿ ನೋಡಿ ಇಲ್ಲಿ ಬ್ರೋ. ನೋಡಿ ಗೈಸ್, ಜೈ ಅಪ್ಪು ಬಾಸ್ ಆ್ಯಂಡ್ ಜೈ ಡಿ ಬಾಸ್. ಗೈಸ್ ಫೈನಲಿ ಬೆಟ್ಟ ಹತ್ತೀವಲ್ಲ, ಫೈನಲ್ ಸ್ಟೇಜು ನಾವು ಅಲ್ಲಿದ್ದೀವಿ ಈಗ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಕಂಬಿಗಳು, ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 50 ಮೀಟ್ರ್ ಅಷ್ಟೇ ಅದು. ಅಲ್ಲಿಂದ ಹೋಗ್ಬೋದು. ನಮ್ಮವ್ರು ಇನ್ನೂ ಕೂಡ ಸಿಗಲಿಲ್ಲ ಗುರು, ಓಡಿ ಬರ್ತಾವ್ರೆ. ಬನ್ನಿ ಬನ್ನಿ ಗಸ್. ಟೈಮ್ ನೋಡಿ ಈಗ 10:40 ಟೈಮ್. ಈಗ ನಾವು ಹೊರಟಿದ್ದು 8:45, 8:46 ಆಗಿತ್ತು ಟೈಮ್ ಆಗ. ಸೊ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ನಾವೀಗ. ಟೈಮ್ 10 ಆದರೂ ಕೂಡ ಮಿಸ್ಟ್ ನೋಡಿ ಗುರು ಯಾವ ಥರ ಇದೆ ಇಲ್ಲಿ. ಫೈನಲಿ ಬಂದಿದ್ದೀವಿ ನಾವೀಗ. ಇನ್ನು ಸ್ವಲ್ಪ ದೂರ ಅಷ್ಟೇ. ಗಾಯ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ಲೇಸು, ಅಲ್ಲಿಗೆ ಕಟ್ಟಿಗೆ, ಸೀರೆ, ತುಪ್ಪ, ಕಾಯಿ ಎಲ್ಲ ಹಾಕ್ಬಿಟ್ಟು ನೈಟು ಬೆಂಕಿಯಿಂದ ಉರಿಸ್ತಾರೆ. ಸೊ ಅದೇ ನಮಗೆ ನೈಟ್ ಟೈಮಲ್ಲಿ ದೀಪ ಥರ ಕಾಣೋದು. ಈ ಸುತ್ತಮುತ್ತಲಿನ ಹಳ್ಳಿಗಳೇನಿದೆಯಲ್ಲ, ಹಳ್ಳಿಗಳಂತಲ್ಲ, ನಾವು ಕೂಡ ಈ ದೀಪನ ನೋಡಿದ ಮೇಲೇ ಆರತಿ ಮಾಡೋದು ಮನೆಯಲ್ಲಿ. ನಾನಂತೂ ಸಿಕ್ಕಾಕೊಂಡಿದ್ದೀನಿ. ಗಾಯಸಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಇದನ್ನೇ ಮುಂಚೆ ಹೇಳಿದ್ದು. ಆ ಕಟ್ಟಿಗೆ ಏನಿದೆ ಅಲ್ವಾ, ಅದಕ್ಕೆ ಸೀರೆ, ತುಪ್ಪ, ಕಾಯಿ ಎಲ್ಲವನ್ನು ಹಾಕ್ಬಿಟ್ಟು ಬೆಂಕಿಯಿಂದ ಉರಿಸ್ತಾರೆ. ಅಕ್ಕ ಬೇಡ್ಕೊಳ್ಳಿಲ್ಲ, ದರ್ಶನ ಮಾಡಿ. ಬನ್ನಿ 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 ಮುಂದೆ ಬನ್ನಿ. ಮಾತ್ರ ದರ್ಶನ ಸಕ್ಕತ್ತಾಗೈತೆ. ಗುರು ದರ್ಶನ ಅಂತ ಸಕ್ಕತ್ತಾಗಿ ಆಯ್ತು. ಮಾತ್ರ ಟೈಮ್ ಈಗ 11 ಗಂಟೆ, 2:15 ಗಂಟೆಗೆ ನಮಗೆ ದರ್ಶನ ಆಗಿದೆ. 1:15 ಗಂಟೆ ಕೆಳಗೆ 1:15 ಕೆಳಗಿಳಿತೀವಿ. ಒಂದಷ್ಟು 1 ಅವರ್ ದರ್ಶನ ಆಗಿದೆ. ನೋಡಿ ಗಾಯ್ಸ್, ನಾವೆಲ್ಲ ತಿಳಿತಾ ಇದ್ದೀವಿ. ಓದ್ತಾ ಇದ್ದಾರೆ. ಒಳ್ಳೆ ಸ್ಲೋಗನ್ ಮಾತ್ರ. ಗಾಯ್ಸ್ ನಿಮಗೆ ಇನ್ನೊಂದು ಹೇಳಬೇಕು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಮಾಣಿಕ್ಯದಾರ ಹಿಲ್. ಆ ಕಡೆಯಿಂದ ಕೂಡ ಬರ್ತಾರೆ ಬೆಟ್ಟ ಹತ್ತಲಿಕ್ಕೆ. ನೋಡಿ ಕಾಣಿಸ್ತದೆ ಅನ್ಸುತ್ತೆ ನಿಮಗೆ, ಜನ ಬರ್ತಾ ಇರೋದು. ಬಾಯ್ಲಿ ಆ ಕಡೆಯಿಂದ ಕೂಡ ಬರ್ತಾರೆ ಬೆಟ್ಟ ಹತ್ತಲಿಕ್ಕೆ. ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಫಾಗ್. ತುಂಬ ಜನ ಹತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ನಾವಂತೂ ಬೆಟ್ಟ ತಿಳಿದಾಯ್ತು ಗುರು. ನಮ್ಮ ಕಡೆಯವ್ರು ಇನ್ನೂ 10 ಜನ ಕಾಣಿಸ್ತಾನೆ ಇಲ್ಲ. ನಾವು ಬಂದಿದ್ವಲ್ಲ ಒಟ್ಟಿಗೆ, ನಾನು, ನನ್ನ ಫ್ರೆಂಡ್ಸು, ಅವ್ರ ಸಿಸ್ಟರ್ಸ್ ಎಲ್ಲ, ಅವ್ರು ಯಾರು ಕೂಡ ಕಾಣಿಸ್ತಾ ಇಲ್ಲ. ಸೊ ಹುಡುಕ್ತಾ ಇದ್ದೀವಿ. ಈಗ ನಮ್ಮದು ದರ್ಶನ ಆಯಿತು. ಸೊ ಕೆಳಗಡೆ ಹೋಗ್ಬಿಟ್ಟು ನಾವೀಗ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕು ಸ್ವಲ್ಪ. ಗಾಯ್ಸ್ ಮತ್ತು ಇನ್ನೊಂದು ಏನು ಅಂತಂದರೆ, ನಾನಲ್ಲೊಬ್ಬರು ಬ್ರೋನ ಪರಿಚಯ ಮಾಡ್ಕೊಂಡೆ. ಇವರು ಹಾಸನ್ ಅವರಂತೆ. ಸೊ ಡ್ರೋನ್ ಕೂಡ ಇತ್ತು. ನನಗೊಂದು ಡ್ರೋನ್ ಶಾಟ್ಸ್ ಬೇಕಿತ್ತು, ಒಂದು ವೀಡಿಯೋ. ಸೊ ಹಾಗಾಗಿ ಪರಿಚಯ ಮಾಡಿಸ್ಕೊಂಡು ಒಂದು ವೀಡಿಯೋ ಮಾಡಿಸ್ಕೊಂಡೆ ಅವ್ರ ಹತ್ರ. ಗೈಸ್ ಫೈನಲಿ ಬೆಟ್ಟ ಎಲ್ಲ ಹತ್ತಿ ದೇವ್ರ ದರ್ಶನ ಮಾಡಿ ನಾವೀಗ ಕೆಳಗೆ ಇಳಿತಾ ಇದ್ದೀವಿ. ನಮ್ಮವ್ರು ಯಾರು ಕೂಡ ಇನ್ನೂ ಸಿಕ್ಕಿಲ್ಲ. ಸೊ ಅಲ್ಲೊಬ್ರು ಬ್ರೋ ಸಿಕ್ಕಿದ್ರು. ಅವ್ರ ಹತ್ರ ಡ್ರೋನ್ ಶಾಟ್ ಒಂದು ವ್ಯೂ ತೊಗೊಂಡಿದ್ದೀನಿ, ಒಂದು ವೀಡಿಯೋ.
ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ. ನಾನು ನಿಮ್ಮ ವೀಕೆಂಡ್ ಟ್ರಾವೆಲರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.